ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ 8ನೇ ತಾರೀಕು 8ನೇ ತಿಂಗಳು 2026. ಅದರಲ್ಲೂ ಕೂಡ 8 ಬಂದಿರೋದ್ರಿಂದ ಈ 3 8ಗಳು ಸೇರಿದಾಗ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಅಂದರೆ ಖಂಡಿತವಾಗಿ ಸಿಂಹ ರಾಶಿಯಲ್ಲಿ ಒಂದು ಸೂರ್ಯನ ವಿಶೇಷವಾದ ಶಕ್ತಿ ಮತ್ತು ಸಿಂಹ ರಾಶಿಯ ಒಂದು ವಿಶೇಷವಾದ ವ್ಯಕ್ತಿತ್ವ ಎರಡೂ ಕೂಡ ಪ್ರಜ್ವಲಿಸುವಂತಹ ಸಮಯದಲ್ಲಿ ಒಂದು ಮುಖ್ಯವಾದ ದ್ವಾರ ತೆರೆದುಕೊಳ್ಳುತ್ತದೆ. ಅದನ್ನು ಸಿಂಹದ್ವಾರ ಎಂದು ಕರೆಯಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಖಂಡಿತವಾಗಿ ನಡೆಯುತ್ತೆ. ಈ ದಿನದಲ್ಲಿ ಮಾಡುವಂತಹ ನಿಮ್ಮ ಒಂದು ಸಣ್ಣ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿಸುತ್ತದೆ. ಒಟ್ಟಾರೆಯಾಗಿ ಅದು ಶನಿವಾರ ಬಂದಿರೋದ್ರಿಂದ ಶನಿ ಕೂಡ ಕರ್ಮದ ಒಂದು ಫಲದಾತನಾಗಿರೋದ್ರಿಂದ ಶನಿಯ ಒಂದು ಸಂಪೂರ್ಣವಾದ ಆಶೀರ್ವಾದ, ಸಿಂಹ ರಾಶಿಯವರ ಒಂದು ವಿಶೇಷವಾದ ಶಕ್ತಿ ಮತ್ತು ಸೂರ್ಯನ ಒಂದು ವ್ಯಕ್ತಿತ್ವ ಎಲ್ಲವೂ ಕೂಡ ವಿಶೇಷವಾದ ಲಾಭವನ್ನು ತಂದುಕೊಡ್ತಕ್ಕಂತಹ ಸಮಯ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಬದಲಾವಣೆಗಳು ಸುಲಭವಾಗಿ ಆಗ್ತಾ ಹೋಗುತ್ತೆ. ಏಕೆಂದರೆ ಇಂದಿನ ಒಂದು ವಿಶೇಷವಾದ ಸಿಂಹದ್ವಾರದ ವಿಶೇಷವಾದ ಶಕ್ತಿ ಇವರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ ಪ್ರತಿ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ತಂದುಕೊಡ್ತಕ್ಕಂತಹ ಸಮಯ. ನಿಮ್ಮ ಜೀವನದಲ್ಲಿ ವಿಶೇಷವಾದ ನವಪಂಚಮ ದೃಷ್ಟಿಯೋಗದಿಂದಾಗಿ ಸಕಲ ರೀತಿಯ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಅದೃಷ್ಟದ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಶಕ್ತಿವಂತರು ಮತ್ತು ಧೈರ್ಯವಂತರು, ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ. ಅದರಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಸೂರ್ಯನ ಅನುಗ್ರಹ, ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಬಂದಂತಹ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನೀವು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ತಲುಪ್ತೀರಾ. ನಿಮ್ಮ ಮನಸ್ಸು ಸ್ಪಷ್ಟವಾಗಿದ್ದಾಗ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಶೇಷವಾದ ಒಂದು ಭದ್ರತೆಯನ್ನು ಕಂಡುಕೊಳ್ಬಹುದು. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೊಂದಲ, ತೊಂದರೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸುಲಭವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಸಂತೋಷ, ನೆಮ್ಮದಿ, ಶಾಂತಿ ಮತ್ತು ಐಶ್ವರ್ಯದಿಂದ ತುಂಬಿರುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಯಾವ ರೀತಿ ಒಂದು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಕಂಡುಕೊಳ್ಬೇಕು, ಯಾವ ರೀತಿ ಅದೃಷ್ಟವನ್ನು ಬರಮಾಡ್ಕೊಳ್ಬೇಕು ಎಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತೆ. ನಿಮ್ಮ ಲಾಭದ ಒಂದು ಸಮಯ ಈಗ ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ದೈವಿ ಅಂಶ ಮತ್ತು ವಿಶೇಷವಾದ ಒಂದು ಅಷ್ಟ ಐಶ್ವರ್ಯದ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಯ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೆ ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಅದು ಹಲವಾರು ವರ್ಷಗಳವರೆಗೆ ನಿಮಗೆ ಭದ್ರ ಬುನಾದಿಯನ್ನು ರೂಪಿಸಿಕೊಡುತ್ತದೆ. ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಇದೇ ಒಂದು ವಿಶೇಷವಾಗಿರುವ ಆಗಸ್ಟ್ ತಿಂಗಳು 12ನೇ ತಾರೀಕು ಶಕ್ತಿಶಾಲಿ ಸೂರ್ಯಗ್ರಹಣ ಕೂಡ ಬರ್ತಾ ಇರೋದ್ರಿಂದ ಹಲವಾರು ವಿಶೇಷತೆಗಳಿಂದ ತುಂಬಿರ್ತಕ್ಕಂತಹ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಯೋಚನೆಗಳು ಅಥವಾ ಶಕ್ತಿಶಾಲಿ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂಕೇತವನ್ನು ನೀವು ಗುರುತಿಸಬೇಕಾಗುತ್ತೆ. ಇದರಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಹಲವಾರು ವರ್ಷಗಳ ಕನಸಿಗೆ ಒಂದು ವಿಶೇಷವಾದ ಲಾಭವನ್ನು ತಂದುಕೊಡುವಂತಹ ಸಮಯ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಜೀವನ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನು ಎದುರಿಸಲು ಶಕ್ತಿವಂತರಾಗ್ತಾರೆ, ಧೈರ್ಯವಂತರಾಗ್ತಾರೆ ಮತ್ತು ಹಲವಾರು ವರ್ಷಗಳಿಂದ ನೀವು ಕೂಡಿಟ್ಟುಕೊಂಡಂತಹ ಕನಸುಗಳನ್ನು ನನಸು ಮಾಡಿಕೊಳ್ತೀರಾ. ಒಟ್ಟಾರೆ ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ಅದೃಷ್ಟವಂತರಾಗಿ ಜೀವನ ನಡೆಸುವಂತಹ ವಿಶೇಷವಾದ ಒಂದು ಪ್ರಯಾಣವನ್ನು ರೂಪಿಸುವಂತಹ ಸಮಯ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ವಜ್ರಯೋಗ, ದೃಷ್ಟಿಯೋಗ ಎಲ್ಲವನ್ನ ಕೂಡ ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಆಂಜನೇಯ ಸ್ವಾಮಿಯ ಅನುಗ್ರಹ, ಶನೇಶ್ವರ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ, ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಸುಲಭವಾಗಿರುವಂತಹ ಮಾರ್ಗವನ್ನು ತಂದುಕೊಡುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಲಾಭ, ಯಶಸ್ಸು, ಹಣ, ಪ್ರೀತಿ ಮತ್ತು ಗೌರವ ಎಲ್ಲವನ್ನ ಕಂಡುಕೊಳ್ತೀರಾ. ಕುಟುಂಬ ಜೀವನದಲ್ಲಿ ನೆಮ್ಮದಿಯನ್ನು ಬರಮಾಡ್ಕೊಳ್ಬೋದು. ಕುಟುಂಬದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರತಿಯೊಂದು ಆಸೆಗಳನ್ನು ನೀವು ಸಂಪೂರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ
ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಇವತ್ತಿನಿಂದ ಒಂದು ಹೆಜ್ಜೆಯನ್ನು ಮುಂದೆ ಇಡಿ. ಹೊಸ ಪ್ರಾರಂಭವನ್ನು ಮಾಡಿ. ಬೆಳಗ್ಗೆ ಬೇಗ ಏಳುವಂಥದ್ದು, ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು, ಧ್ಯಾನ ಮಾಡುವಂಥದ್ದು, ಯೋಗ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು 8 ಮತ್ತು ವಿಶೇಷವಾಗಿರ್ತಕ್ಕಂಥ 8 ಬಂದಿರೋದ್ರಿಂದ ಇದರಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಂಕೇತ ಕೂಡ ಸಿಗ್ಬೋದು. ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಹಿ ಸುದ್ದಿ ಸಿಗ್ಬೋದು, ಅಥವಾ ಹೊಸ ಅವಕಾಶ ಬರ್ಬೋದು, ಉತ್ತಮವಾದ ಜೀವನ ಸಿಗ್ಬೋದು, ಅಥವಾ ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂಥವರಿಗೆ ಸಂಗಾತಿ ಕಡೆಯಿಂದ ಮಾತುಕತೆ ಬರ್ಬೋದು. ವಿಶೇಷವಾಗಿ ಮದುವೆ ಯೋಗಗಳು ಕೂಡಿ ಬರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಹಲವಾರು ವರ್ಷಗಳ ಗೊಂದಲಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ಖಂಡಿತವಾಗಿ ಸ್ನೇಹಿತರೆ, ಈ ಒಂದು ವಿಶೇಷವಾದ ಸಮಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬರ್ತಕ್ಕಂತಹ ಅದೃಷ್ಟವು ಕೈತಪ್ಪಿ ಹೋಗೋದಕ್ಕೆ ಬಿಡಬೇಡಿ. ಓಂ ಸಂ ಶನೇಶ್ವರಾಯ ನಮಃ, ಓಂ ಜೈ ಹನುಮಾನ್ ಎನ್ನುವಂತಹ ಮಂತ್ರವನ್ನು ಪಠಿಸಿ. ಓಂ ಶ್ರೀ ರಾಮ ರಾಮ ರಾಮ, ಈ ಒಂದು ಮಂತ್ರದಲ್ಲಿ ಹಲವಾರು ಶಕ್ತಿ ಇದೆ. ರಾಮನ ಒಂದು ಹೆಸರಿನಲ್ಲಿ ಇರ್ತಕ್ಕಂತಹ ಶಕ್ತಿ ನಿಮ್ಮನ್ನು ಇನ್ನಷ್ಟು ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸೋಕೆ ಸಹಾಯ ಮಾಡುತ್ತೆ. ಆಂಜನೇಯನ ಒಂದು ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಸಾಲಬಾಧೆಯಿಂದ ಖಂಡಿತವಾಗಿ ಮುಕ್ತಿಯನ್ನು ಕಂಡುಕೊಳ್ತೀರಾ. ಈ ವಿಶೇಷವಾದ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವ ಪರಿಹಾರ ಅಂದರೆ ಇವತ್ತಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಒಂದು ಪಲಾವ್ ಎಲೆ, 2 ಲವಂಗ, 2 ಏಲಕ್ಕಿ ಮತ್ತು ತುಪ್ಪವನ್ನು ಹಾಕಿ ಪಚ್ಚ ಕರ್ಪೂರದಿಂದ ಅದನ್ನೆಲ್ಲ ಉರಿಸಿ ನಿಮ್ಮ ಮನೆಗೆ ಪ್ರತಿಯೊಂದು ಕಡೆಗೂ ಧೂಪವನ್ನು ತೋರಿಸಿ ನಂತರ ನೀವು ಶಾಂತಿಯಿಂದ ಕುಳಿತುಕೊಂಡು ನಿಮ್ಮ ಇಷ್ಟ ದೇವರ ಒಂದು ಹೆಸರನ್ನು, ನಾಮಸ್ಮರಣೆಯನ್ನು 108 ಬಾರಿ ಜಪಿಸಿ. ಇದರಿಂದಾಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಸಿಗುತ್ತದೆ. ಸಕಾರಾತ್ಮಕವಾದ ಬದಲಾವಣೆಯಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ನಿವಾರಣೆಯಾಗುತ್ತೆ. ಒಳ್ಳೆಯ ಒಂದು ಕಾರ್ಯಗಳು ನಡೆಯೋದಕ್ಕೆ ಪ್ರೇರೇಪಣೆ ಸಿಗುತ್ತೆ. ದೇವರ ಅನುಗ್ರಹ ಸದಾ ನಿಮ್ಮ ಕೈಯಲ್ಲಿ ಒಂದು ವಿಶೇಷವಾದ ಕಾರ್ಯಗಳನ್ನು ಮಾಡಿಸುತ್ತದೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.